ನನಗೆ ಒಂದು ಹೇಳಬೇಕು ಅಂತಂದರೆ, ನಾನೆಲ್ಲೋ ಒಂದು ಕಡೆ ಭಾಷಣ ಮಾಡಿದ್ದೀನಿ, ಬಹುಶಃ ಇದರಲ್ಲಿ ಇದೆಯೋ ಗೊತ್ತಿಲ್ಲ. 2000 ನಾನು ಗ್ರ್ಯಾಜುಯೇಟ್ ಆಗಿರಲಿಲ್ಲ. 3 ಜನ ಮಕ್ಕಳು NPSಗೆ ಸೇರಿಸ್ಬಿಟ್ಟೆ ನನ್ನ ಮಕ್ಕಳನ್ನ. ಅವ್ರು ಗೋಪಾಲಕೃಷ್ಣ ಅವರು ನನ್ನ ಮದುವೆಗೆ ಬಂದಾಗ ನನಗೊಂದು $1 ಕೊಟ್ಟರು, ತಿರುಪತಿ $. ನನಗೆ ನಿಮ್ಮ $, ನಿಮ್ಮ ಗಿಫ್ಟ್ ಬೇಡ, ನನಗೆ ಹುಟ್ಟೋ ಮಕ್ಕಳನ್ನ ನಿಮ್ಮ ಸ್ಕೂಲಲ್ಲಿ ಸೀಟ್ ಕೊಟ್ಬಿಡಿ ಸಾಕು ಅಂತ ಅಂದೆ. ಸೊ 3 ಜನ ಮಕ್ಕಳುಗಳು ಪಾಪ ಅವ್ರು ಕೊಟ್ಟರು ಸೀಟು. ನೀನು ಒಬ್ಬ ಕಣೆಯ ನನ್ನ ಶಿಷ್ಯ ಸ್ಕೂಲ್ ಮಾಡೋಕ್ಕಾಗ್ತದೆ ಅಂತೇಳಿ ನನ್ನ ಕೈಲೇ ಸ್ಕೂಲ್ ಮಾಡಿಸಿ ಅವರೇ ಎಲ್ಲ ಮಾಡಿ, ಈಗ ನ್ಯಾಷನಲ್ ವ್ಯಾಲ್ಯೂ ಏನು 2 ಸ್ಕೂಲ್ ಇದೆ, ಆ ಸ್ಕೂಲ್ಗೆ ಅವರೇ ಮೆಂಟ್ರಾಗಿ ಅವ್ರದ್ದೇ ಹೆಸರೆಲ್ಲ ಕೊಟ್ಟು ಮಾಡಿ ಇವತ್ತು ಆ ಇನ್ಸ್ಟಿಟ್ಯೂಷನ್ ಎಲ್ಲ ನಡೆಸ್ತಾ ಇದ್ದಾರೆ. ಸೊ ಹಂಗೆ ನನ್ನ ಮಕ್ಕಳು ಅಪ್ಪ ನನ್ನ ಓದು ಅಂತೇಳಿ ಪಾಪ ಇವತ್ತೇನಾದ್ರು ನನ್ನ ಮಕ್ಕಳು ಆ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಇಸ್ ಮೈ ವೈಫ್ಸ್ ಕಾಂಟ್ರಿಬ್ಯೂಷನ್. ಅದರಲ್ಲಿ ನಾನು ಐ ಕುಡ್ ನಾಟ್ ಗಿವ್ ಟೈಮ್. ಇಟ್ ಈಸ್ ಮೈ ವೈಫ್ ಆರ್ ಎಫರ್ಟ್. 3 ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಟ್ ಆಸ್ ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಲೈಫು. ಅವ್ರು ನನಗೆ ಓದು ಅಂತ ಕೇಳ್ತಾ ಇದ್ದಾರೆ, ನೀನು ಯಾಕೆ ಓದಲಿಲ್ಲ ಅಂತ ಕೇಳ್ತಾರೆ ಅಂತೇಳಿ. ಅಟ್ ದಿ ಏಜ್ ಆಫ್ 47 ತಿರ್ಗಾ ನಾನು ಗ್ರ್ಯಾಜುಯೇಟ್ ಆಗಬೇಕು ಅಂತೇಳಿ ಮೈಸೂರು ಓಪನ್ ಯೂನಿವರ್ಸಿಟಿಲಿ ನಾನು MA ಪೊಲಿಟಿಕಲ್ ಸೈನ್ಸ್ ಬರೆದ್ಬಿಟ್ಟು ನಾನು ಗ್ರ್ಯಾಜುಯೇಟ್ ಆದೆ. ನಾನು ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು, ಅಷ್ಟೊತ್ತಿಗೆ ಕೃಷ್ಣ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾದ ಕಡೆ ಅವತ್ತು ಗ್ರ್ಯಾಜುಯೇಟ್ ಆದಾಗ ಆದಂಥ ಸಂತೋಷ ಇನ್ನೊಂದು ಯಾವತ್ತೂ ಕೂಡ ಆಗ್ಬೋದು. ದಟ್ ವಾಸ್ ಒನ್ ಆಫ್ ಮೈ ಮಿನಿಸ್ಟ್ರಿಕ್ಕಿಂತ ನನ್ನ ಗ್ರ್ಯಾಜುಯೇಷನ್ ವಾಸ್ ಮೈ ಲೈಫ್ ಟೈಮ್ ಡಿಸೈರ್. ಅದಕ್ಕೆ ನಾನು ಇವತ್ತು ನನ್ನ ಆಫೀಸಲ್ಲಿ ನಾನು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇವತ್ತು ಹಾಕ್ಕೊಂಡಿದ್ದೀನಿ. ಹಂಗೆ ಎಜುಕೇಷನ್ ಈಸ್ ಮೈ ಇಂಪಾರ್ಟೆಂಟ್. ಎಜುಕೇಷನ್ಗೆ ಅಲ್ಟಿಮೇಟ್ಲಿ ಇಟ್ ಈಸ್ ದಿಸ್ ಪುಸ್ತಕ. ಯಾವುದೇ ಪುಸ್ತಕ ಆಗಿರಲಿ, ಯಾವುದೇ ಪೇಪರ್ ಆಗಲಿ, ಭಾಳ ಶ್ರಮಪಟ್ಟು ಬರೀತಾರೆ, ಒಂದು ತಪ್ಪು ಕೂಡ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಬ್ಬರ ಬದುಕಿನಲ್ಲೂ ಬೇಕಾದಷ್ಟು ಬದಲಾವಣೆ, ಒಂದೊಂದು ಸಣ್ಣ ಶ್ಲೋಕದಲ್ಲಿರ್ಬೋದು, ಒಂದೊಂದು ಸಣ್ಣದ ವಚನದಲ್ಲಿರ್ಬೋದು ಕೂಡ ಬೇಕಾದಷ್ಟು ಅವರ ಮನಸ್ಸನ್ನು ಬದಲಾವಣೆ ಮಾಡೋಂಥ ವಿಚಾರ ನಮ್ಮ ಸಾಹಿತಿಗಳೆಲ್ಲ ಮಾಡಿದ್ದಾರೆ. ಅದಕ್ಕೆ ಇವತ್ತು ಆ ಹುಡುಗ ಯಾವ ರಾಜಕಾರಣಿ ಕೇಳದೆ ಸಾಹಿತಿಗಳನ್ನೇ ಕರೆದು ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಎಸ್, ಇದು ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ಬಂದು ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ, ದೀಪ ಹಚ್ಚಿದ್ದೇನೆ. ಆ ಹುಡುಗ ಹೇಳ್ತಿದ್ದ ಶ್ಲೋಕದ ಬಗ್ಗೆ, ಶುಭಂ ಕರೋತಿ, ಇನ್ನೂ ಉಳಿತಾ ಇತ್ತು ನೋಡಿ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯ ಆಗಲಿ ಅಂಥೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ನಾನು ಬೆಳೆಸ್ತಾ ಇದ್ದೇನೆ. ನಾನು ಗಂಟೆಗಟ್ಟಲೆ ಮಾತಾಡೋಕ್ಕೆ ಹೋದರೆ ಲೇಟ್ ಆಯ್ತದೆ. ಭಾಳ ನನ್ನ ಕಾರ್ಯಕರ್ತರು, ಮುಖಂಡಗಳು, ಲೀಡರ್ಸು, ಅಭಿಮಾನಿಗಳು ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸದೆ ತಾವೇ ತಿಳ್ಕೊಂಡು ಬಂದಿದ್ದೀರಿ. ವಿಶೇಷವಾಗಿ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ ಮತ್ತೊಮ್ಮೆ ಈ ಯುವಕ ಈ ಪುಸ್ತಕವನ್ನು ಬರೆದಂಥ ಮತ್ತು ಪಕ್ಷಿತ್ ಪಬ್ಲಿಕೇಶನ್ ಅವರು ಮತ್ತು ನಮ್ಮ ರಘು ಅವರು ಮತ್ತು ಸಹಕಾರ ಕೊಟ್ಟಂಥ ಎಲ್ಲ ವೇದಿಕೆಯಲ್ಲಿರುವಂತೆಲ್ಲ ಗಣ್ಯರು ಕೂಡ ವಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.